ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಒಬ್ಬ ಬೇಕರಿಯವನು ಇವರಿಬ್ಬರ ನಡುವೆ ಒಂದು ವ್ಯವಹಾರ ನಡೀತಾ ಇರುತ್ತೆ. ಏನು ಅಂತ ಹೇಳಿದ್ರೆ, ಬೇಕರಿ ಅವನು ಪ್ರತಿನಿತ್ಯ ರೈತನಿಗೆ 1 ಪೌಂಡ್ ಬ್ರೆಡ್ ಅನ್ನ ಕೊಡ್ತಿರ್ತಾನೆ. ಈ ಕಡೆ ರೈತ ಈ ಒಂದು ಬೇಕರಿ ಅವನಿಗೆ 1 ಪೌಂಡ್ ಬೆಣ್ಣೆ ಕೊಡ್ತಾ ಇರ್ತಾನೆ. ಈ ರೀತಿ ಇವರ ವ್ಯವಹಾರ ಸಾಕಷ್ಟು ತಿಂಗಳುಗಳಿಂದ ನಡ್ಕೊಂಡು ಬಂದಿರುತ್ತೆ. ಒಂದು ದಿನ ಬೇಕರಿ ಅವನಿಗೆ ಏನೋ ಒಂದು ಡೌಟ್ ಬರುತ್ತೆ, ಯಾಕೆ ನಾನು ಇದನ್ನ ತೂಕ ಮಾಡಿ ನೋಡಬಾರ್ದು ಅಂತ ಆ ಬೆಣ್ಣೆನ ತೂಕ ಮಾಡಿ ನೋಡ್ತಾನೆ. ತೂಕ ನೋಡಿದ್ರೆ 1 ಪೌಂಡ್ಗಿಂತ ಕಡಿಮೆ ಇರುತ್ತೆ. ಈಗ ಬೇಕರವನು ಕೋಪ ಬರುತ್ತೆ ನೋಡಿ. ಕೋಪ ಬಂದ ನಂತರ ಹಳ್ಳಿಯ ಸರ್ಪಂಚ್ ಬಳಿ ಹೋಗಿ ಈ ವಿಚಾರನ ಹೇಳ್ತಾನೆ. ಅವರೆಲ್ಲ ಒಂದು ಪಂಚಾಯಿತಿನ ಕರೀತಾರೆ. ಪಂಚಾಯಿತಿ ಕರೆದಾಗ ಅಲ್ಲಿ ರೈತನನ್ನ ಕರೆದು ಸರ್ಪಂಚ್ ಕೇಳ್ತಾರೆ, ಯಾಕಪ್ಪ ನೀನು ಹೀಗೆ ಮಾಡಿದೆ ಅಂತ. ಅವಾಗ ರೈತ ಹೇಳ್ತಾನೆ, ಬುದ್ಧಿ ನನಗೆ ಇದ್ರ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಬೇಕರಿಯಲ್ಲಿ ತಗೊಳ್ಳುವಂತಹ ಈ 1 ಪೌಂಡ್ ಬ್ರೆಡ್ಡನ್ನ ಒಂದು ಕೈಯಲ್ಲಿ ತೂಕ ಮಾಡ್ತಿದ್ದೆ, ಇನ್ನೊಂದು ಕೈಯಲ್ಲಿ ಈ ಬೆಣ್ಣೆನ ತೂಕ ಮಾಡ್ತಿದ್ದೆ. ಸರಿ ಸಮಾನಾದ ತೂಕವನ್ನೇ ನಾನು ಆ ಬೇಕರಿಯನ್ನು ಕೊಡ್ತಾ ಇದ್ದೆ. ನನ್ನ ಹತ್ರ ಯಾವುದೇ ರೀತಿ ಆಧುನಿಕವಾದಂತಹ ವಸ್ತುಗಳಿಲ್ಲ ತೂಕ ಮಾಡೋದಕ್ಕೆ. ಹಾಗಾಗಿ ನಾನು ಈ ಒಂದು ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಒಂದು ವೇಳೆ ನಾನು ಕೊಡ್ತಿರುವಂತಹ ಬೆಣ್ಣೆ 1 ಪೌಂಡ್ಗಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ, ನನಗೆ ಸಿಗ್ತಿರುವಂತಹ ಬ್ರೆಡ್ ಕೂಡ 1 ಪೌಂಡ್ಗಿಂತ ಕಮ್ಮಿ ಇದೆ ಅನ್ನುವಂಥ ವಿಚಾರವನ್ನ ಈ ರೈತ ಆ ಸರ್ಪಂಚ್ಗೆ ತಿಳಿಸ್ತಾನೆ. ಹಳ್ಳಿ ಜನರಿಗೆಲ್ಲ ಗೊತ್ತಾಗುತ್ತೆ ಯಾರು ಒಳ್ಳೆಯವರು ಯಾರು ಕಳ್ಳರು ಅಂತ. ಎಷ್ಟು ಸತ್ಯ ಅಲ್ವಾ ಗೆಳೆಯರೆ. ಜೀವನದಲ್ಲಿ ನಾವು ಒಳ್ಳೆದನ್ನ ಮಾಡಿದ್ರೆ, ನಾವು ಬೇಡ ಅಂದ್ರೂ ಇನ್ನೊಂದು ರೂಪದಲ್ಲಿ ಅದು ನಮ್ಮ ಹತ್ರ ಬಂದೇ ಬರುತ್ತೆ. ನಾವೇನಾದ್ರೂ ಕಪಟತನ ಮಾಡಿದ್ರೆ, ಇನ್ನೊಬ್ಬರಿಗೆ ಮೋಸ ಮಾಡಿದ್ರೆ, ವಂಚನೆ ಮಾಡಿದ್ರೆ, ಅದು ಕೂಡ ನಮಗೆ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಬಂದೇ ಬರುತ್ತೆ. ನೀವಿನ್ನೊಬ್ರಿಗೆ ಮೋಸ ಮಾಡಿದ್ರೆ ಇನ್ನೊಬ್ರು ನಿಮಗೆ ಮೋಸ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಕರ್ಮ ರಿಟರ್ನ್ಸ್. ಈ ಮಾತಿನ ನಾವು ನೆನ್ಪಿಟ್ಕೊಂಡ್ಬಿಟ್ರೆ ಜೀವನ ಎಷ್ಟು ಸುಗಮವಾಗಿ ಸಾಗುತ್ತೆ. ಜೀವನದಲ್ಲಿ ಕಷ್ಟ ಸುಖ ಇಷ್ಟ ನಷ್ಟ ಏನೇ ಇರಲಿ, ಭರವಸೆ ದೃಢವಾಗಿರಲಿ, ಹಾಗೆ ಆ ನಿಮ್ಮ ಮುದ್ದಾದ ಮುಖದ ಮೇಲೆ ಮುಗುಳು ನಗೆ ನಿರತವಾಗಿರಲಿ. ನಾನು ನಿಮ್ಮ ಮಾಹಿ ಫ್ರಮ್ ರೇಡಿಯೋ ಸಿಟಿ.